అంటే ఫ్లవర్ అనుకున్నారా? ఫైర్ కదా? నో, వైల్డ్ ఫైర్. అశ్విత్ అంటే ఫ్లవర్ అనుకున్నారా? వైల్డ్ ఫ్లయర్. అక్క పుష్ప అంటే ఫ్లవర్ అనుకో. ఫైర్ కదా? Hello everyone, welcome to Desi Eat Desi, Love Desi. ಹೇಗಿದ್ದೀರಾ ಎಲ್ಲರೂ? ಸಮ್ಮರಲ್ಲಿ ಐಸ್ ಕ್ರೀಮ್ ಮಾಡಿಲ್ಲ ಅಂದರೆ ಹೇಗೆ? ಸೊ ಹಾಗಾಗಿ ಇವತ್ತು ನಾನು ರೋಸ್ಟೆಡ್ ನಟ್ಸ್ ಮ್ಯಾಂಗೋ ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸಿ ದ ಇಂಗ್ರೀಡಿಯೆಂಟ್ಸ್. ಮ್ಯಾಂಗೋ, ಫ್ರೆಶ್ ಕ್ರೀಮ್, ಸಕ್ಕರೆ, ಮಿಲ್ಕ್ ಪೌಡರ್ ಹಾಗೆ ಏಲಕ್ಕಿ. ಸೊ ಫಸ್ಟ್ ಮ್ಯಾಂಗೋನ ಕಟ್ ಮಾಡ್ಕೊಳ್ಳೋಣ. ನಮ್ಮ ಮನೇಲಿ ಮಾವಿನ ಹಣ್ಣು ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ. ಹಾಗಾಗಿ ಇವತ್ತು ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಣ ಅಂತ ಚೂಸ್ ಮಾಡಿದ್ದು. ಈ ಮ್ಯಾಂಗೋ ಐಸ್ ಕ್ರೀಮ್ನ ಮಾಡೋಕ್ಕೆ ನಾನು ಯಾವುದೇ ಥರದ ಎಸೆನ್ಸ್ ಯೂಸ್ ಮಾಡ್ತಾ ಇಲ್ಲ, ಹಾಗೆ ಫುಡ್ ಕಲರ್ ಸಹ ಯೂಸ್ ಮಾಡ್ತಾ ಇಲ್ಲ. ಟ್ರಸ್ಟ್ ಮೀ, 100% ನ್ಯಾಚುರಲ್ ಹೋಮ್ ಮೇಡ್ ಮ್ಯಾಂಗೋ ಐಸ್ ಕ್ರೀಮ್ ಇದು. ನೀವು ಸಹ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಅ ಸ್ಮಾಲ್ ರಿಕ್ವೆಸ್ಟ್, ನನ್ನ ರೆಸಿಪೀಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಬಟ್ ಇನ್ನೂ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನಿಮ್ಮ ಸಪೋರ್ಟ್ ನನಗೆ ನೆಕ್ಸ್ಟ್ ಲೆವೆಲ್ ಎನರ್ಜಿ ಕೊಡುತ್ತೆ ಇನ್ನೂ ಡಿಫ್ರೆಂಟ್ ವೆರೈಟೀಸ್ ಆಫ್ ರೆಸಿಪೀಸ್ ಮಾಡೋಕ್ಕೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಓಕೆ, ಲೆಟ್ಸ್ ಬ್ಯಾಕ್ ಟು ದ ರೆಸಿಪಿ. ಮ್ಯಾಂಗೋನ ಈ ಥರ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ನಮ್ಮ ಮನೇಲಿ ಮ್ಯಾಂಗೋಸ್ ಎಲ್ಲರಿಗೂ ಇಷ್ಟ ಆಗಿರೋದ್ರಿಂದ ನಾನು ಮ್ಯಾಂಗೋಸಿಂದ ಯಾವುದೆಲ್ಲ ರೆಸಿಪಿ ಸಾಧ್ಯ ಆಗುತ್ತೋ ಎಲ್ಲದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಸಹ ಟ್ರೈ ಮಾಡಿ, ಯಾಕಂದರೆ ಒಂದ್ಸಲ ಸೀಸನ್ ಮುಗೀತು ಅಂದರೆ ಮತ್ತೆ ನಾವು ನೆಕ್ಸ್ಟ್ ಇಯರ್ ವೆಯ್ಟ್ ಮಾಡಬೇಕು ಸೀಸನ್ ಬರೋವರೆಗೂ. ನೋಡಿ, ಮ್ಯಾಂಗೋನ ಈ ಥರ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ಥಿಕ್ ಪೇಸ್ಟ್ ಥರ ಆಗಬೇಕು. ಓಕೆ, ಮ್ಯಾಂಗೋ ಪ್ಯೂರಿ ರೆಡಿ ಇದೆ. ಇಲ್ಲಿ ನಾನು ಒಂದು ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ, ಬಿಗ್ ಸೈಜ್. ನೆಕ್ಸ್ಟ್ ಒಂದು ಬೌಲ್ಗೆ ಫ್ರೆಶ್ ಕ್ರೀಮ್ನ ಹಾಕಿ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇಲ್ಲಿ ನಾನು 200 ಗ್ರಾಮ್ಸ್ ಅಷ್ಟು ಫ್ರೆಶ್ ಕ್ರೀಮ್ನ ತೊಗೊಂಡಿದ್ದೀನಿ. ಯು ಕ್ಯಾನ್ ಟೇಕ್ 1 ಕಪ್ ಆಲ್ಸೋ. ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ನೀವು ವಿಸ್ಕರ್ ಯೂಸ್ ಮಾಡಿ ಸಹ ಮಾಡ್ಬೋದು, ಇಲ್ಲಾಂದರೆ ಬ್ಲೆಂಡರ್ ಇದ್ದರೆ ಕೆಲಸ ಇನ್ನೂ ಫಾಸ್ಟ್ ಆಗುತ್ತೆ. ನಾನು ಬ್ಲೆಂಡರ್ ಯೂಸ್ ಮಾಡಿ 2 ಮಿನಿಟ್ಸ್ ಬ್ಲೆಂಡ್ ಮಾಡಿದ್ದೀನಿ. ನೀವೇನಾದರೂ ವಿಸ್ಕರ್ ಯೂಸ್ ಮಾಡಿದರೆ ಇನ್ನೂ 2 ಮಿನಿಟ್ಸ್ ಜಾಸ್ತಿ ಮಾಡಿ. ನೋಡಿ, ಈ ಥರ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇದಕ್ಕೆ ನಾನು ಒಂದು 30 ಗ್ರಾಮ್ಸ್ ಅಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. 30 ಗ್ರಾಮ್ಸ್ ಅಂದರೆ ಒಂದು 1/4 ಕಪ್ಪಷ್ಟು ತೊಗೊಳ್ಳಿ. ಈಗ ಮತ್ತೆ 1 ನಿಮಿಷ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ. ಈ ಮಿಲ್ಕ್ ಪೌಡರ್ ಎಲ್ಲ ಕ್ರೀಮಲ್ಲಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಬ್ಲೆಂಡ್ ಮಾಡಿ. ಓಕೆ, ನೆಕ್ಸ್ಟ್ ಇದಕ್ಕೆ ಶುಗರ್ನ ಆ್ಯಡ್ ಮಾಡೋಣ. ಇಲ್ಲಿ ನಾನು ಸಕ್ಕರೆನ ಪೌಡರ್ ಮಾಡಿ ತೊಗೊಂಡಿದ್ದೀನಿ. ಸೊ ಪೌಡರ್ ಮಾಡಿ ತೊಗೊಳೋದ್ರಿಂದ ನೀವು ಬೇಗ ಮಿಕ್ಸ್ ಮಾಡ್ಕೋಬೋದು, ಹಾಗೆ ಟೈಮ್ ಸೇವ್ ಆಗುತ್ತೆ. ಇಲ್ಲಿ ನಾನು 3/4 ಕಪ್ಪಷ್ಟು ಶುಗರ್ನ ತೊಗೊಂಡಿದ್ದೀನಿ. ಬಟ್ ಮ್ಯಾಂಗೋನ ಫಸ್ಟ್ ನೀವು ಟೇಸ್ಟ್ ಮಾಡಿ, ಅದೇನಾದರೂ ಸ್ವೀಟ್ ಇದ್ದರೆ ಯು ಕ್ಯಾನ್ ಟೇಕ್ ಲೆಸ್, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಶುಗರ್ ಕ್ವಾಂಟಿಟಿನ. ಇಲ್ಲಿ ನಾನು ಮ್ಯಾಂಗೋ ಸ್ವಲ್ಪ ಹುಳಿ ಇದೆ, ಹಾಗಾಗಿ ನಾನು 3/4 ಕಪ್ನ ತೊಗೊಂಡಿದ್ದೀನಿ. ಈಗ ಮತ್ತೊಂದು ಸಲ ಶುಗರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಒಂದು 2 ನಿಮಿಷ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಈಗ ಇದ್ರದ್ದು ಟೆಕ್ಸ್ಚರ್ ತೋರಿಸ್ತೀನಿ ನಿಮಗೆ. ಶುಗರ್ ಎಲ್ಲವೂ ಕರೆಕ್ಟಾಗಿ ಮಿಕ್ಸ್ ಆಗಿದೆ, ಎಲ್ಲಿ ಕ್ರಿಸ್ಟಲ್ಸ್ ಇಲ್ಲ. ನೋಡಿ ಇದ್ರದ್ದು ಟೆಕ್ಸ್ಚರ್, ಕ್ರೀಮಿ ಟೆಕ್ಸ್ಚರ್. ಎಸ್, ಪರ್ಫೆಕ್ಟಾಗಿ ಆಗಿದೆ. ಬ್ಲೆಂಡ್ ಚೆನ್ನಾಗಿ ಮಾಡಿದ್ರೆ ಮೇಲ್ಗಡೆ ಈ ಥರ ಬಬಲ್ಸ್ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಆಗಲೇ ಮಾಡ್ಕೊಂಡಿರೋ ಮ್ಯಾಂಗೋ ಪ್ಯೂರಿನ ಆ್ಯಡ್ ಮಾಡೋಣ. ಇದನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ತಾ ನಿಮ್ಮ ಹತ್ರ ಒಂದು ಶೇರ್ ಮಾಡ್ತೀನಿ. ಈ ವಿಡಿಯೋ ಬಿಗ್ನಿಂಗಲ್ಲಿ ನನ್ನ ಮಕ್ಕಳದು ಫನ್ ಎಲ್ಲ ನೋಡಿದಿರಲ್ಲ, ಫಿಲಿಮಿ ಡೈಲಾಗ್ಸ್ ಎಲ್ಲ ಕೇಳಿದಿರಲ್ಲ, ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಹಾಗೆ ಅವ್ರದ್ದೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸಹ ಇದೆ. ನಿಮ್ಗೆ ಏನಾದರೂ ಅವ್ರ ಡ್ಯಾನ್ಸ್ ಪರ್ಫಾರ್ಮೆನ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಫಾಲೋ ಮೀ ಆನ್ ಮೈ ಇನ್ಸ್ಟಾಗ್ರಾಮ್. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ನ ಹಾಕಿರ್ತೀನಿ, ಯು ಕ್ಯಾನ್ ವಾಚ್ ದೇರ್. ಓಕೆ, ಲೆಟ್ಸ್ ಕಂಟಿನ್ಯೂ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದ್ರದ್ದು ಥಿಕ್ನೆಸ್ ಹಾಗೆ ಟೆಕ್ಸ್ಚರ್. ವಾವ್, ಇದಕ್ಕೆ ನಾನು ಯಾವುದೇ ಥರದ ಆರ್ಟಿಫಿಷಿಯಲ್ ಎಸೆನ್ಸ್ ಆಗಿರ್ಬೋದು ಇಲ್ಲ ಫುಡ್ ಕಲರ್ ಆಗಿರ್ಬೋದು ಯಾವುದನ್ನು ಆ್ಯಡ್ ಮಾಡಿಲ್ಲ. ಪಕ್ಕಾ 100% ನ್ಯಾಚುರಲ್ ಐಸ್ ಕ್ರೀಮ್ ಇದು. ಬಟ್ ಫೈನಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ, 1/4 ಟೀ ಸ್ಪೂನಷ್ಟು. ಆ್ಯಕ್ಚುಲಿ ಇದು ಫುಲ್ಲಿ ಆಪ್ಷನಲ್, ಇದನ್ನು ಬೇಕಿದ್ರೆ ನೀವು ಸ್ಕಿಪ್ ಸಹ ಮಾಡ್ಬೋದು. ಆ್ಯಂಡ್ ಮೇನ್ಲಿ ನಿಮ್ಮ ಹತ್ರ ಒಂದು ಟಿಪ್ಸ್ನ ಶೇರ್ ಮಾಡ್ತೀನಿ. ನಿಮಗೇನಾದರೂ ರೋಸ್ಟೆಡ್ ನಟ್ಸ್ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ನೀವು ಈ ಏಲಕ್ಕಿನ ಸ್ಕಿಪ್ ಮಾಡಿ.
ಈ ಏಲಕ್ಕಿ ಪೌಡರ್ ಹಾಕೋದ್ರಿಂದ ನಿಮಗೆ ಸ್ವಲ್ಪ ರೋಸ್ಟೆಡ್ ನಟ್ಸ್ ಫ್ಲೇವರ್ ಕಡಿಮೆ ಇರುತ್ತೆ. ಸೊ ಆ್ಯಸ್ ಪರ್ ಯೋರ್ ಚಾಯ್ಸ್ ನೀವು ಇದನ್ನು ಆ್ಯಡ್ ಮಾಡ್ಕೋಬೋದು. ಈಗ ಲಿಡ್ ಇರೋ ಒಂದು ಬೌಲ್ಗೆ ಇದೆಲ್ಲದನ್ನು ಹಾಕಿದ್ದೀನಿ. ಕಂಪಲ್ಸರಿ ನೀವು ಇದನ್ನು ಕ್ಲೋಸ್ ಮಾಡಲೇಬೇಕು. ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಈಗ ಇದನ್ನು ಒಂದು 3 hours ಡೀಪ್ ಫ್ರೀಸರಲ್ಲಿ ಇಡೋಣ. ಓಕೆ, 3 hours ಆಗೋಷ್ಟರಲ್ಲಿ ನಿಮಗೆ ನನ್ನ ಮಕ್ಕಳದ್ದು ಒಂದು ಡ್ಯಾನ್ಸ್ ಕ್ಲಿಪ್ಸ್ನ ತೋರಿಸ್ತೀನಿ ಬನ್ನಿ. ನನ್ನ ಮಕ್ಕಳ ಡ್ಯಾನ್ಸ್ ಕೆಲವೊಂದು ಕ್ಲಿಪ್ಸ್ನ ಇಲ್ಲಿ ಹಾಕಿದ್ದೀನಿ. ನಿಮಗೇನಾದರೂ ಫುಲ್ ವಿಡಿಯೋ ಬೇಕಿದ್ದರೆ ಯು ಕ್ಯಾನ್ ವಾಚ್ ಆನ್ ಇನ್ಸ್ಟಾಗ್ರಾಮ್. ಓಕೆ, ನೆಕ್ಸ್ಟ್ ಈಗ ಈ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಳ್ಳೋಣ. ನೀವು ಕಟ್ ಮಾಡಿ ಸಹ ರೋಸ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಫಸ್ಟ್ ಈ ಥರ ರೋಸ್ಟ್ ಮಾಡಿಕೊಂಡು ಆಮೇಲೆ ಕಟ್ ಸಹ ಮಾಡ್ಕೋಬೋದು. ನಾನಿಲ್ಲಿ ಫಸ್ಟ್ ರೋಸ್ಟ್ ಮಾಡ್ತಾಯಿದ್ದೀನಿ. ಓಕೆ, ರೋಸ್ಟ್ ಆಗಿದೆ. ಈಗ ಇದನ್ನು ಕೂಲ್ ಆಗೋಕ್ಕೆ ಬಿಡೋಣ. ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಬೇಕಾದ್ರೆ ನೀವು ಫ್ಲೇಮ್ನ ಲೋ ಅಲ್ಲೇ ಇಡಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಕೂಲ್ ಆಗಿದೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಇಲ್ಲಿವರೆಗೂ ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಕೊಳ್ಳೋದು ಎಷ್ಟು ಈಸಿ ಅಂತ. ಮನೆಯಲ್ಲಿ ಮಕ್ಕಳೇನಾದರೂ ಹಠ ಮಾಡಿದರೆ ಈಸಿಯಾಗಿ ನೀವು ಆರಾಮಾಗಿ ಮಾಡಿಕೊಡ್ಬೋದು. ಆ್ಯಂಡ್ ಆಲ್ಸೋ ಯಾವುದೇ ಫುಡ್ ಕಲರ್ ಆಗಿರ್ಬೋದು, ಎಸೆನ್ಸ್ ಆಗಿರ್ಬೋದು, ಯಾವುದು ಆಗದೆ 100% ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ಮಾಡಿಕೊಡ್ಬೋದು. ಸೊ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ, ಹಾಗೆ ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಓಕೆ, ನೋಡಿ ಡ್ರೈ ಫ್ರೂಟ್ಸ್ನ ಈ ಥರ ಕಟ್ ಮಾಡ್ಕೊಳ್ಳಿ. ಈ ಸೈಜಲ್ಲಿ ಇರಲಿ. ಓಕೆ, ಆ್ಯಂಡ್ ನಾನು ಆಗಲೇ ಹೇಳ್ದಾಗೆ ನೀವು ಕಟ್ ಮಾಡ್ಕೊಂಡಿದ್ದ ನಂತರ ಸಹ ರೋಸ್ಟ್ ಮಾಡ್ಕೋಬೋದು. ನೋಡಿದ್ರಲ್ಲ, ನನ್ನ ಮಗ ತುಂಬ ವೇಟ್ ಮಾಡ್ತಾ ಇದ್ದಾನೆ ಐಸ್ ಕ್ರೀಮ್ಗೋಸ್ಕರ. ಡೆಫಿನೆಟ್ಲಿ ನೀವು ಮಾಡಬೇಕಾದ್ರೆ ನಿಮ್ಮ ಮಕ್ಕಳು ಸಹ ಇದೇ ಥರ ಮಾಡ್ತಾರೆ. ಓಕೆ, ಇದು ಸ್ವಲ್ಪ ಸೆಟ್ ಆಗಿದೆ. ಒಂದು 3 hours ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋಣ. ಈಗ ಒಂದು ಸಲ ಇದನ್ನು ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಆಗಲೇ ಕಂಪಲ್ಸರಿ ಲಿಡ್ ಇರೋ ಬೌಲ್ನೇ ಯೂಸ್ ಮಾಡಬೇಕು ಈ ಐಸ್ ಕ್ರೀಮ್ ಮಾಡೋಕ್ಕೆ ಅಂತ ಹೇಳಿದ್ನಲ್ಲ. ಯಾಕೆ ಅಂದರೆ ನೀವೇನಾದರೂ ಲಿಡ್ ಹಾಕದೆ ಇಟ್ಟರೆ ಐಸ್ ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇನ್ನೂ ಬೆಟರ್ ರಿಸಲ್ಟ್ಸ್ಗೋಸ್ಕರ ಈ ಥರ ಬಟರ್ ಪೇಪರ್ ಹಾಕಿ ಸಹ ಕ್ಲೋಸ್ ಮಾಡಿ ಇನ್ನೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಈಗ ನಾನು ಬಟರ್ ಪೇಪರ್ ಹಾಕಿ ಲಿಡ್ಡನ್ನು ಟೈಟಾಗಿ ಕ್ಲೋಸ್ ಮಾಡಿದ್ದೀನಿ. ಇದನ್ನು ನಾನು ಡೀಪ್ ಫ್ರೀಜರಲ್ಲಿ ಒಂದು 6 to 8 hours ಇಡ್ತಾ ಇದ್ದೀನಿ. ಯು ಕ್ಯಾನ್ ಕೀಪ್ ಓವರ್ ನೈಟ್. ಪಾಪ ನೋಡಿ ನನ್ನ ಮಗ ಎಷ್ಟು ಕಾಯ್ತಾ ಇದ್ದಾನೆ ಅವಾಗಿಂದ. ವಾವ್, ಪರ್ಫೆಕ್ಟಾಗಿ ಆಗಿದೆ. ನೋಡ್ತಾ ಇದ್ರೆ ನನಗೆ ತಿನ್ಬೇಕು ಅನ್ನಿಸ್ತಾ ಇದೆ. ನನ್ನ ಮಗಗಂತೂ ವೇಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ನೋಡಿ ಇಲ್ಲಿ ಒಂದು ನೋಡಿದ್ರಲ್ಲ, ರೋಸ್ಟೆಡ್ ನಟ್ಸ್ ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ಕೊಳ್ಳೋದು ಎಷ್ಟು ಈಸಿ ಅಂತ. ನಿಮ್ಗೆ ಈ ಐಸ್ ಕ್ರೀಮ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಡಿಫ್ರೆಂಟ್ ವೆರೈಟೀಸ್ ಆಫ್ ರೆಸಿಪೀಸ್ಗೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾವ್, ಎಷ್ಟು ಪರ್ಫೆಕ್ಟ್ ಸ್ಕೂಪ್ಸ್ ಬರ್ತಾ ಇದೆ. ಹಾಗೆ ಕ್ರೀಮಿ ಟೆಕ್ಸ್ಚರ್ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಡೆಫಿನೆಟ್ಲಿ ಐ ಆಮ್ ಶ್ಯೂರ್ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಓಕೆ, ನನ್ನ ಮಗ ಆಗ್ಲಿಂದ ತುಂಬಾ ವೇಟ್ ಮಾಡ್ತಾ ಇದ್ದಾನೆ. ಇನ್ನೂ ವೇಟ್ ಮಾಡಿಸೋದು ಬೇಡ, ಅವನಿಗೆ ಟೇಸ್ಟ್ ಮಾಡಿಸೋಣ ಬನ್ನಿ. ಸುಮ್ಮನೆ ತಿಂದು ಫೀಲ್ ಮಾಡ್ತಾ ಇದ್ದಾನೆ. ಹೇಗಿದೆ ನೋಡಿದ್ರಲ್ಲ, ಐಸ್ ಕ್ರೀಮ್ ತುಂಬಾ ಚೆನ್ನಾಗಾಗಿದೆ. ಓಕೆ ದೆನ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.